ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳದ ಕುಕನೂರು ಹಾಗೂ ಯಲಬುರ್ಗಾ ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಇಲ್ಲವೇ ಇಲ್ಲ. ರೈತರು ಆತಂಕ ಪಡಬೇಡಿ, ಎಲ್ಲರಿಗೂ ಸಮರ್ಪಕ ವಿತರಣೆ ನಡೀತಾ ಇದೆ ಎಂದು ಯಲಬುರ್ಗಾ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಮೋದ್ ತುಂಬಳ್ ರೈತರಿಗೆ ತಿಳಿಸಿದ್ದಾರೆ. ಕುಕನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಮಾತೃ ಏಜೆನ್ಸಿ ಮತ್ತು ಆನಂದ್ ಏಜೆನ್ಸಿಯಿಂದ ಕೃಷಿ ಇಲಾಖೆ ಉಸ್ತುವಾರಿಯಲ್ಲಿ ನಡೀತಾ ಇರುವ ಗೊಬ್ಬರ ವಿತರಣೆಯನ್ನ ಪರಿಶೀಲಿಸಿ ಸಹಾಯಕ ನಿರ್ದೇಶಕ ಪ್ರಮೋದ್ ತುಂಬಳ್ ಮಾತನಾಡಿದರು. ಈಗಾಗಲೇ ಕುಕನೂರು ತಾಲೂಕಿಗೆ 20 ಟನ್ ಯೂರಿಯಾ ಗೊಬ್ಬರ ಬಂದಿದೆ. ತಾಲೂಕಿಗೆ 4800 ಮೆಟ್ರಿಕ್ ಟನ್ ಬೇಡಿಕೆ ಇದ್ದು ಅದರಲ್ಲಿ 2800 ಮೆಟ್ರಿಕ್ ಟನ್ ಪೂರೈಕೆಯಾಗಿದೆ. ಇನ್ನು ಮತ್ತಷ್ಟು ಗೊಬ್ಬರ ಬರಲಿದ್ದು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೃಷಿ ಎಡಿ ಪ್ರಮೋದ್ ತುಂಬಳ್ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು ಸಹಾಯಕ ಕೃಷಿ ನಿರ್ದೇಶಕರು ಯಲಬುರ್ಗಾ. ಏನಪ್ಪ ಅಂದರೆ ಇವತ್ತು ಇಲ್ಲಿ ಕುಕನೂರು ತಾಲೂಕಲ್ಲಿ 20 ಟನ್ ಯೂರಿಯಾ ಬಂದಿದೆ. ಒಂದು ಆನಂದ್ ಜನರಲ್ ಸ್ಟೋರ್ಸು, ಇನ್ನೊಂದು ಮಾತೃ ಏಜೆನ್ಸೀಸ್. ನಮ್ಮ ಇಲಾಖೆ ಸಿಬ್ಬಂದಿ ಉಸ್ತುವಾರಿಯಲ್ಲಿ ವಿತರಣೆ ಆಗ್ತಾಯಿದೆ. ಒಂದು ಈಗ ಆಲ್ರೆಡಿ ತಮಗೆಲ್ಲ ತಿಳಿದಂಥ ನಮ್ಮ ತಾಲೂಕಿನ ಬೇಡಿಕೆ 4800 ಮೆಟ್ರಿಕ್ ಟನ್ ಇತ್ತು. ಈಗ ಆಲ್ರೆಡಿ ಹತ್ತತ್ರ ನಮಗೆ 2800 ಮೆಟ್ರಿಕ್ ಟನ್ ಅಷ್ಟು ಪೂರೈಕೆ ಆಗಿದೆ. ಇನ್ನೂ ರಸಗೊಬ್ಬರ ಬರ್ತಾ ಇದೆ, ನಾಳೆನೂ ಬರ್ತಾ ಇದೆ, ನಾಡಿದ್ದು ಬರ್ತಾ ಇದೆ. ಹಂಗಾಗಿ ಯಾರೂ ರೈತರ ಆತಂಕ ಪಡ್ಕೋಬೇಡ್ರಿ. ಏನು ಬರುತ್ತೆ ಅವಶ್ಯಕತೆ ಇದ್ರೆ ಮಾತ್ರ ಒಯ್ಯಿರಿ, ದಯಮಾಡಿ. ಅವಶ್ಯಕತೆ ಇಲ್ಲ ಅಂತಂದ್ರೆ ಒಯ್ಯಕ್ಕೆ ಹೋಗ್ಬಿಡ್ರಿ. ಒಯ್ದು ಮತ್ತು ಬೆಳೆಗೆ ಬೇಕಂತಂದು ನೀವು ಶೇಖರಣೆ ಮಾಡಿಬಿಡ್ರಿ. ಅದು ಬರುತ್ತೆ, ಹಂತವಾಗಿ ಬರ್ತಾ ಇದೆ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು. ಅಂಥ ಹಾಹಾಕಾರ ಇಲ್ಲ, ನೀವು ಇಲ್ಲೇ ನೋಡ್ಬೋದು. ಇವತ್ತು ಎಷ್ಟು ಜನ ನಿಂತ್ಕೊಂಡಿರ್ತಾರೆ ಪಾಳೆ ಸರ್ದಿಯಲ್ಲಿ, ಅವ್ರಿಗೆಲ್ಲರಿಗೂ ಗೊಬ್ಬರ ಸಿಗುತ್ತೆ. ಇವತ್ತು ಇಲ್ಲಿ 220 ಬ್ಯಾಗ್ ಬಂದಿದೆ. ಇನ್ನೊಂದು ಮಾತೃ ಏಜೆನ್ಸಿ ಅಂತ ಬಂದಿದೆ, ಆನಂದ್ ಜನರಲ್ ಸ್ಟೋರ್ಸ್, ಅವ್ರಿಗೂ 220 ಬ್ಯಾಗ್ ಬಂದಿದೆ. ಹಿಂಗೆ ಯಲಬುರ್ಗಾದಲ್ಲೂ ಬಂದಿದೆ, ಹಿಂಗೆ ಬೇವೂರು ಬಂದಿದೆ, ಹಿರೇಕುಂಟನೂ ಬಂದಿದೆ. ಅಲ್ಲಿ ಏನೋ ಸಮಸ್ಯೆ. ಹಂಗಾಗಿ ಏನಿಲ್ಲ, ಯೂರಿಯಾ ಗೊಬ್ಬರ ಬರ್ತಾ ಇದೆ. ದಯಮಾಡಿ ನಮ್ಮ ರೈತರೆಲ್ಲ ಸಹಕಾರ ಕೊಟ್ಟು ಖರೀದಿ ಮಾಡಬೇಕಂತ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತೇವೆ. ಧನ್ಯವಾದ. ಇನ್ನು ಅವಳಿ ತಾಲೂಕಿನ ಬೇವೂರು, ವಂಕಲಕುಂಟ, ಮಂಗಳೂರು, ಕುಕನೂರು ಎಲ್ಲ ಕಡೆ ಗೊಬ್ಬರ ಲಭ್ಯವಿದ್ದು ರೈತರು ತಮ್ಮ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಖರೀದಿ ಮಾಡಿ ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.